ವೀಕ್ಷಕರೇ, ಇವರೇ ನಿಮ್ಮ ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಸದ್ಯ ಕೋಲಾರದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಕೋಲಾರದ ಅಭ್ಯರ್ಥಿಯ ಬಗ್ಗೆ ಒಂದು ಕಡೆ ಗೌತಮ್, ಮತ್ತೊಂದು ಕಡೆ ಮಲ್ಲೇಶ್ ಬಾಬು. ಯಾಕಂತಂದರೆ ತೀವ್ರವಾದಂತಹ ಒಂದು ಅಖಾಡ ಏನಿದೆ, ಈ ಅಖಾಡದಲ್ಲಿ ಗೆಲ್ಲುವವರು ಯಾರು ಅನ್ನೋದು ಬೇರೆ ಲೆಕ್ಕಾಚಾರ. ಅದಕ್ಕಿಂತ ಮುಂಚೆ ಅಭ್ಯರ್ಥಿಗಳ ಬಗ್ಗೆ ತಿಳ್ಕೊಳ್ಬೇಕಲ್ವಾ. ಅವ್ರ ಹಿನ್ನೆಲೆ ಏನು, ಅವ್ರು ಮಾಡಿರೋ ಸಾಧನೆ ಏನು, ಟಿಕೆಟ್ ಹೇಗೆ ಸಿಕ್ತು, ಜೊತೆಗೆ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್, ಹೀಗೆ ಹಲವಾರು ವಿಚಾರ, ಅಲ್ಲಿನ ಜನ ಏನು ಹೇಳ್ತಾರೆ, ಹೀಗೆ ಎಲ್ಲ ಅಂಶಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಒಂದು ವಿನೂತನ ಪ್ರಯತ್ನ. ಇವರೇ ನಿಮ್ಮ ಅಭ್ಯರ್ಥಿ. ಚಿನ್ನದ ನಾಡು ಕೋಲಾರ. ಇನ್ನು ಟೊಮ್ಯಾಟೊ ಏಷ್ಯಾದಲ್ಲೇ 2ನೇ ಅತಿದೊಡ್ಡ ಮಾರುಕಟ್ಟೆ ಅಂತ ಎನಿಸಿಕೊಂಡಿರುವಂತಹ ಕೋಲಾರದ ಗದ್ದುಗೆಯನ್ನ ಹಿಡಿಯೋರು ಯಾರು, ಹಿಡಿಯೋದಕ್ಕೆ ಬಂದಿರುವಂತಹ ಅಭ್ಯರ್ಥಿಗಳು ಯಾರು, ಅವರ ಹಿನ್ನೆಲೆ ಏನು? ಕಾವೇರಿದೆ ಕೋಲಾರ ಲೋಕ ಅಖಾಡ. ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಮಧ್ಯೆ ನೇರ ಹಣಾಹಣಿ. ಗೌತಮ್ ಕೆವಿ ವರ್ಸಸ್ ಮಲ್ಲೇಶ್ ಬಾಬು ಫೈಟ್. ಈ ಇಬ್ಬರ ಪೈಕಿ ಯಾರ ಕೈ ಹಿಡಿಯುತ್ತೆ ಅದೃಷ್ಟ? ಮಲ್ಲೇಶ್ ಬಾಬುಗೆ ನೆರವಾಗುತ್ತಾ ಮೈತ್ರಿ ಅಭ್ಯರ್ಥಿ ಅನ್ನೋದು ಟ್ರಂಪ್ ಕಾರ್ಡ್ ಆಗುತ್ತಾ? ಈ ಬಾರಿ ಯಾರಿಗೆ ಕೋಲಾರ ಲೋಕಸಭಾ ಕ್ಷೇತ್ರ ಸಿಗತ್ತೆ? ಗೌತಮ್ ಕೆವಿ ವರ್ಸಸ್ ಮಲ್ಲೇಶ್ ಬಾಬು. ಯಾರ ಮೇಲೆ ಕೋಲಾರ ಮತದಾರರ ಒಲವಿದೆ? ಮೈತ್ರಿಗೆ ಸೆಡ್ಡು ಹೊಡೆದು ನಿಲ್ತಾರಾ ಗೌತಮ್? ಮಲ್ಲೇಶ್ ಬಾಬುಗೆ 2 ಪಕ್ಷದ ಕಾರ್ಯಕರ್ತರ ಬಲ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಾವು ಮೊದಲನೇದಾಗಿ ಅಳೆದು ತೂಗಿ ಸಾಕಷ್ಟು ಹೈಡ್ರಾಮಾಗಳ ನಂತರದಲ್ಲಿ ಟಿಕೆಟ್ ಪಡೆದಂತಹ ಗೌತಮ್ ಅವ್ರ ಬಗ್ಗೆ ನೋಡಬೇಕಾಗುತ್ತೆ. ಯಾಕಂತಂದ್ರೆ ಇವ್ರು ಬಿಟ್ಟು ಅವ್ರು ಯಾರು ಅನ್ನೋ ರೀತಿಯಾಗಿ ಇಬ್ಬರ ಜಗಳ, 3ನೇವರಿಗೆ ಲಾಭ ಅನ್ನೋ ತರ ಕಾಂಗ್ರೆಸ್ನಲ್ಲಿ ಕೋಲಾರ ಟಿಕೆಟ್ ಫೈಟ್ ಯಾವ ಲೆವೆಲ್ಗೆ ಹೋಗಿತ್ತು. ಸಚಿವರುಗಳು, ಶಾಸಕರುಗಳು ರಾಜೀನಾಮೆಯನ್ನೇ ಕೊಡೋದಕ್ಕೆ ಬಂದಿದ್ರು. ಒಳೇಟು ಯಾವ ರೀತಿಯಾಗಿ ಆಗತ್ತೆ ಅನ್ನೋದ್ರ ಸೆಕೆಂಡ್ರಿ ಆಗಿಟ್ಟು ಗೌತಮ್ ಕೆವಿ ಅವ್ರು ಯಾರು, ಅವರ ಹಿನ್ನೆಲೆ ಏನು, ರಾಜಕೀಯ ಹಿನ್ನೆಲೆ ಏನು, ಈ ವಿಚಾರಗಳನ್ನ ಒಂದೊಂದೇ ಅಂಶಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಗೌತಮ್ ಕೆವಿ 1975ರ ಜನವರಿ 1ನೇ ತಾರೀಕಿನಂದು ಇವರ ಜನನ. ತಂದೆ ವಿಜಯ್ ಕುಮಾರ್, ಬೆಂಗಳೂರಿನ ಮಾಜಿ ಮೇಯರ್. ವಿಜಯ್ ಕುಮಾರ್ ಅವರು ಬೆಂಗಳೂರಿನ ಮಾಜಿ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರ ಮಗ ಗೌತಮ್ ಕೆವಿ 1991ರಲ್ಲಿ ಬೆಂಗಳೂರು ಮೇಯರ್ ಆಗಿದ್ರು ಕೆಸಿ ವಿಜಯ್ ಕುಮಾರ್ ಅವರು. ಬೆಂಗಳೂರಿನ RV ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿದ್ದಾರೆ ಗೌತಮ್. ಸಿವಿಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ ಗೌತಮ್. ಬೆಂಗಳೂರಿನ RV ಕಾಲೇಜ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಂಡಿದ್ದಾರೆ ಗೌತಮ್. ಸೊ ಹಾಗಾಗಿ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಗೌತಮ್. ನೋಡಿ, ಒಂದು ರೀತಿಯಾಗಿ ರಾಜಕೀಯ ಹೈಡ್ರಾಮಾಗಳ ಮೂಲಕ ಕೆವಿ ಗೌತಮ್ ಅವರಿಗೆ ಟಿಕೆಟ್ ಸಿಕ್ತು. ಅವರ ಹಿನ್ನೆಲೆ ಏನು? ಹಾಗಾದ್ರೆ 20 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಸಕ್ರಿಯ ಕಾರ್ಯಕರ್ತ ಎನಿಸಿಕೊಂಡಿದ್ದಾರೆ ಗೌತಮ್. ಸೊ ಇದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ 20 ವರ್ಷಗಳಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತ ಅಂತ ಗುರುತಿಸಿಕೊಂಡಿದ್ದಾರೆ. ಬೆಂಗಳೂರು ಗಾಂಧಿನಗರ ವಿಧಾನಸಭೆಗೆ 1 ಬಾರಿ ಸ್ಪರ್ಧೆಯನ್ನ ಮಾಡಿ ಸೋಲನ್ನ ಅನುಭವಿಸಿದ್ರು. MLA ಕಂಟೆಸ್ಟ್ ಮಾಡಿರ್ತಾರೆ ಗಾಂಧಿನಗರಕ್ಕೆ, ಆದ್ರೆ ಅಲ್ಲಿ ವಿಜಯಲಕ್ಷ್ಮಿ ಇವರಿಗೆ ಒಲಿಯೋದಿಲ್ಲ, ಸೋಲನ್ನು ಅನುಭವಿಸಿರ್ತಾರೆ. ಇನ್ನು ಬೆಂಗಳೂರು ಸೆಂಟ್ರಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಿರ್ವಹಣೆ ಮಾಡಿರ್ತಾರೆ ಗೌತಮ್. ಪ್ರದೇಶ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯೂ ಆಗಿ ಕಾರ್ಯನಿರ್ವಹಿಸಿರ್ತಾರೆ. ಪ್ರಸ್ತುತ ಬೆಂಗಳೂರು ಸೆಂಟ್ರಲ್ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಗೌತಮ್ ಅವರ ತಂದೆ ಮೇಯರ್ ಆಗಿದ್ರು ಅನ್ನೋದನ್ನ ನಾವೇನು ಗಮನಿಸಿದ್ವಿ. ಅದ್ರ ಜೊತೆಗೆ ಅಂದ್ರೆ ರಾಜಕೀಯ ಹಿನ್ನೆಲೆ ಇದೆ, ಕೌಟುಂಬಿಕವಾಗಿ ರಾಜಕೀಯ ಹಿನ್ನೆಲೆ ಇದೆ. ಇನ್ನು ಗೌತಮ್ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರು ಅನ್ನುವಂಥ ವಿಷಯವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. 2024ರ ಲೋಕಸಭೆ ಚುನಾವಣೆಗೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಗೌತಮ್ ಅವರು. ಸೊ ಇದು ಗೌತಮ್ ಅವರ ಕುರಿತಾದಂತಹ ಒಂದಷ್ಟು ಬ್ರೀಫ್ ಅಂತ ಹೇಳ್ಬೋದು, ಅವರ ಹಿನ್ನೆಲೆ ಅಂತ ಹೇಳ್ಬೋದು. ಕಗ್ಗಂಟಿನ ನಂತರ ಮೀಸಲು ಕ್ಷೇತ್ರ
ಆಗಿರುವಂತಹ ಕೋಲಾರದಲ್ಲಿ SC ಮೀಸಲು ಕ್ಷೇತ್ರ ಆಗಿರೋ ಕೋಲಾರದಲ್ಲಿ ಅಭ್ಯರ್ಥಿಯಾಗಿ KV ಗೌತಮ್ ಅವರ ಹೆಸರನ್ನ ಮುಂಚೂಣಿಗೆ ತೆಗೆದುಕೊಂಡು ಬಂದರು. ಸೊ ಪ್ರಕಟಣೆ ಮಾಡಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಸಂಚಲನವನ್ನೇ ರೂಪಿಸಿದ್ರು ಅಂತ ಹೇಳ್ಬೋದು. ಸೊ ಹಾಗಾಗಿ ಎರಡೆರಡು ಬಣ ಇತ್ತು, ಅಲ್ಲಿ ತಿಕ್ಕಾಟ ಇತ್ತು, ಬಣ ರಾಜಕೀಯ ಇತ್ತು. ಗೌತಮ್ ಹೆಸರು ಶಿಫಾರಸು ಮಾಡಿದ್ರೂ ಕೂಡ ಒಂದು ರೀತಿಯಾಗಿ ಅಲ್ಲಿನ ಪ್ರಾತಿನಿಧ್ಯಕ್ಕಾಗಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಅವರನ್ನ ತಿಕ್ಕಾಟದ ನಡುವೆ ಗೌತಮ್ ಅವರ ಪಾಲು ಅಂದ್ರೆ ಟಿಕೆಟ್ ಸಿಕ್ಕಿದ್ದನ್ನ ನಾವು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು ಶಾರ್ಟ್ ಆಗಿ ಅವರ ಕುರಿತಾಗಿ ವಿಚಾರವನ್ನ ನಾವು ನೋಡಿದ್ದೀವಿ. ಅದರ ಜೊತೆಗೂ ಕೂಡ ಅವರು ವೃತ್ತಿಯಲ್ಲಿ ಎಂಜಿನಿಯರ್ ಅಂತ ನಾನು ಈಗಾಗಲೇ ಹೇಳಿದೆ. ಸೊ ಒಂದಷ್ಟು ಅಂಶಗಳು ಅಂದರೆ ರಾಜಕೀಯ ಹಿನ್ನೆಲೆ ಇದೆ. ಈಗಾಗಲೇ ಎಲೆಕ್ಷನ್ ಅಂದರೆ ಈಗ ರಾಜಕೀಯ ಅನ್ನೋದೇನು ಹೊಸದಲ್ಲ, ಹೊಸ ಮುಖ ಅಲ್ಲ. ಈ ಹಿಂದೆನೇ ಒಮ್ಮೆ MLA ಎಲೆಕ್ಷನ್ಗೆ ಗಾಂಧಿನಗರದಿಂದ ಕಂಟೆಸ್ಟ್ ಮಾಡಿರ್ತಾರೆ ಗೌತಮ್ ಅವರು, ಆದರೆ ಅಲ್ಲಿ ಅವರು ಪರಾಭವಗೊಳ್ತಾರೆ. ಈಗ ಕೋಲಾರದ ಜನತೆ ಕೈ ಹಿಡಿತಾರ ಅಂತ ಕೋಲಾರದ ಜನತೆಯ ಮುಂದೆ ಕಾಂಗ್ರೆಸ್ ಪಕ್ಷದ ಮೂಲಕ ಬಂದು ನಿಂತಿದ್ದಾರೆ. ಈಗಾಗಲೇ ಸಾಕಷ್ಟು ಅಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ತಮ್ಮ ಛಾಪನ್ನು ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಜನರ ಮುಂದೆ ಇಟ್ಕೊಂಡು ಹೋಗಿದ್ದಾರೆ. ಅಂದರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ. ಸೊ ಈ ವಿಷನ್ ಇದೆ ನನಗೆ. ಒಂದಷ್ಟು ಯೋಜನೆಗಳನ್ನು ಅಂದರೆ ನೇತ್ರಾವತಿ ತಿರುವು ಯೋಜನೆಗೆ ವಿರೋಧ ವ್ಯಕ್ತವಾಗಿದ್ದರಿಂದ ಅದನ್ನು ನಿಲ್ಲಿಸಿದ್ದೀವಿ, ಅದು ಪುನಃ ಚಾಲನೆ ಆಗಬೇಕು. ಅನೇಕ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಹೊರಗಿನ ಅಭ್ಯರ್ಥಿ ಅನ್ನೋದನ್ನ ಅಂತ ನನ್ನನ್ನು ಬಿಂಬಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಯಾಕಂತಂದ್ರೆ ನೋಡಿ, ಒಂದು ಕಡೆ ಮಲ್ಲೇಶ್ ಬಾಬು ಅವರು ಆ ಕಡೆ ಇದ್ದಾರೆ, ಅವ್ರ ಬಗ್ಗೆ ಮತ್ತೆ ನೋಡೋಣ. ಆದರೆ ಗೌತಮ್ ಅವರು ಸ್ಥಳೀಯರಲ್ಲ ಅನ್ನುವಂತಹ ಒಂದು ಅಂಬೋಣ ಕೂಡ ಇದೆ. ಬಟ್ ಇದೆಲ್ಲದರ ಮಧ್ಯೆ ಅವರ ಹಿನ್ನೆಲೆ ಆಗಿರ್ಬೋದು, ಛಾಪ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಪಕ್ಷ ಯೋಚನೆ ಮಾಡಿ ಅಳೆದು ತೂಗಿ ಗೌತಮ್ ಅವರಿಗೆ ಕೋಲಾರದಿಂದ ಟಿಕೆಟ್ ಅನ್ನ ಕೊಟ್ಟು ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಗೆದ್ದು ಬೀಗ್ತಾರ ಈ ಹಿನ್ನೆಲೆಯಿಂದ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ, ಆದರೆ ಒಂದಷ್ಟು ಒಳೇಟುಗಳು ಕೂಡ ಇದೆ ಗೌತಮ್ ಅವರಿಗೆ. ಇದೆಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಕೂಡ ಇದೀಗ ಎದುರಾಗಿದೆ. ಮತ್ತೊಂದು ಸವಾಲಿನ ಸಂಗತಿ ಅಂತಾನೆ ಹೇಳ್ಬೋದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರಿಗೆ ಒಂದಷ್ಟು ಅಂಶಗಳು ಈ ಬಾರಿ ಪ್ಲಸ್ ಆಗುತ್ತೆ. ಒಂದು ಮೀಸಲು ಕ್ಷೇತ್ರ ಆಗಿರಬಹುದು, ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳಾಗಿರಬಹುದು. ಇನ್ನು ಅನೇಕ ವಿಚಾರಗಳನ್ನ ಇವರು ತಮ್ಮ ಒಂದು ಅಂದ್ರೆ ಪ್ಲಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಇದ್ದಾರೆ. ಅಂದ್ರೆ ಸೆಟ್ ಬ್ಯಾಕ್ಗಳು ಕೂಡ ಇದೆ. ಅಂದ್ರೆ ಅವರು ಸ್ಥಳೀಯ ಅಭ್ಯರ್ಥಿ ಅಲ್ಲ ಅನ್ನೋದಾಗಿರ್ಬೋದು, ಮತ್ತೊಂದಾಗಿರಬಹುದು. ಸೊ ಹಾಗಾಗಿ ನಾನು ಯಾವುದೇ ಬಣದ ಅಭ್ಯರ್ಥಿ ಅಲ್ಲ ಅಂತಾನೂ ಕೂಡ ಜನರ ಮುಂದೆ ಹೋಗಿದ್ದಾರೆ. ಅಂದ್ರೆ ನಾನು ನ್ಯೂಟ್ರಲ್ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಈ ಕಡೆ ಎರಡೆರಡು ಬಣ ಇತ್ತು, ಆ ಬಣದಲ್ಲಿ ಯಾವ ಬಣದಲ್ಲೂ ಕೂಡ ನಾನು ಗುರುತಿಸ್ಕೊಳ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಜನರ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಕೋಲಾರದ ಅಭ್ಯರ್ಥಿಯಾಗಿ ಸಮರ್ಥವಾಗಿ ಜನರ ಮುಂದೆ ಹೋಗ್ತಾ ಇದ್ದಾರೆ. ಯಾವ ವಿಚಾರಗಳನ್ನ, ಅದರಲ್ಲೂ ಕಾಂಗ್ರೆಸ್, ಅದರಲ್ಲೂ ಗ್ಯಾರಂಟಿ ವಿಚಾರಗಳನ್ನ ಬಹಳ ದೊಡ್ಡ ಮಟ್ಟದಲ್ಲೇನೆ ಜನರ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರ ನನಗೇನು ಹೊಸದಲ್ಲ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದಾಗಿನಿಂದಲೂ ಕೂಡ ನಾನು ಈ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ತೊಡಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಈಗ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ, ಒಟ್ಟಾಗಿ ಕರೆದುಕೊಂಡು ಹೋಗ್ತಾರೆ ಅನ್ನುವಂತಹ ವಿಶ್ವಾಸದಲ್ಲೇ ಮುಂದುವರಿತಾ ಇದ್ದಾರೆ. ಯಾಕಂತಂದ್ರೆ ಹಿರಿಕಿರಿಯರ್ ಚರ್ಚೆ ಮಾಡಿ ಅಳೆದು ತೂಗಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ ಗೌತಮ್ ಅವರು. ಸೊ ರಮೇಶ್ ಕುಮಾರ್ ಬಣ ಆಗಿರ್ಬೋದು, ಆ ಕಡೆ ಮುನಿಯಪ್ಪ ಅವರ ಬಣ ಆಗಿರಬಹುದು, ಇನ್ಯಾವುದೇ ಬಣ ಇದ್ರೂ ಕೂಡ ನಾನು ಯಾವುದ್ರಲ್ಲೂ ಗುರುತಿಸ್ಕೊಂಡಿಲ್ಲ. ಬಟ್ ಎಲ್ಲರ ಬೆಂಬಲ ಇದೆ ನನಗೆ. ಎಲ್ಲರ ಬೆಂಬಲವನ್ನ ಪಡೆದು ಕೋಲಾರ ಕ್ಷೇತ್ರದಲ್ಲಿ ಗೆದ್ದು ಬೀಗ್ತೀನಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ದಾರೆ. ಸೊ ಇದಕ್ಕೆ ಜನ ಹೇಗೆ ಮಣೆ ಹಾಕ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಯಾವಾಗ ಕೋಲಾರದಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಯಿತು, ಅಭ್ಯರ್ಥಿಯನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಗೌತಮ್ ಅವರಿಗೆ ಟಿಕೆಟ್ ಕೊಡೋದಕ್ಕಿಂತಲೂ ಮುಂಚೆ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಅವರ ಬಣದ ಕಿತ್ತಾಟ ದೊಡ್ಡ ತಾರಕ ಏರಿದ ಸಂದರ್ಭದಲ್ಲಿ ಈ ಕಡೆ JDS ನಿಂದ ಮಲ್ಲೇಶ್ ಬಾಬು ಅವ್ರನ್ನ ಆಗ್ಲೇ ಘೋಷಣೆ ಮಾಡ್ಬಿಟ್ಟಾಗಿರುತ್ತೆ. ಆದ್ರೆ ಮತ್ತೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುತ್ತೆ, ಮತ್ತೆ ಬದಲಾವಣೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಆದ್ರೆ ಮತ್ತೆ ಪುನಃ ವಿಧಿ ಇಲ್ಲದೆ ಅಳೆದು ತೂಗಿ ಕೋಲಾರಕ್ಕೆ ಮಲ್ಲೇಶ್ ಬಾಬು ಅವ್ರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿದೆ. ಹಾಗಾದ್ರೆ ಬಿಜೆಪಿ ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಲ್ಲೇಶ್ ಬಾಬು ಅವರ ಹಿನ್ನೆಲೆ ಏನು, ಆ ಅಭ್ಯರ್ಥಿ ಬಗ್ಗೆ ನಿಮಗೆಷ್ಟು ಗೊತ್ತು, ಆ ಕುರಿತಾದಂತಹ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಇನ್ನು ಇದೀಗ ಮಲ್ಲೇಶ್ ಬಾಬು ಅವರ ಕುರಿತಾದಂತಹ ಒಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮೈತ್ರಿ ಅಭ್ಯರ್ಥಿ ಅನ್ನೋದು ಒಂದು ಟ್ರಂಪ್ ಕಾರ್ಡ್. ಮೋದಿ ಅನ್ನುವಂತಹ ಒಂದು ಅಲೆ ಆಗಿರಬಹುದು, ಅಥವಾ JDS ಮೂಲಕ ಕಣಕ್ಕಿಳಿದ್ರೂ ಕೂಡ ಬಿಜೆಪಿಯ ಬೆಂಬಲ ಕೂಡ ಮಲ್ಲೇಶ್ ಬಾಬು ಅವರಿಗೆ ಇರೋದ್ರಿಂದ ಯಾವ ಮಟ್ಟಕ್ಕೆ ಅಲ್ಲಿ ಛಾಪು ಮೂಡಿಸ್ತಾರೆ, ವರ್ಚಸ್ಸನ್ನ ಬೆಳೆಸ್ಕೊಳ್ತಾರೆ, ಮುಂದಿನ ಸಂಸದರಾಗ್ತಾರಾ ಅನ್ನೋದನ್ನ ವಿಚಾರ ಮಾಡೋದಕ್ಕಿಂತಲೂ ಮುಂಚೆ
ಮಲ್ಲೇಶ್ ಬಾಬು ಅವರ ಹಿನ್ನೆಲೆ ಏನು, ರಾಜಕೀಯ ಹಿನ್ನೆಲೆ ಏನು, ಆ ವಿಚಾರವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಅದನ್ನು ಕೂಡ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ 1974 ಜೂನ್ 30ನೇ ತಾರೀಕಿನಂದು ಮಲ್ಲೇಶ್ ಬಾಬು ಅವರು ಜನಿಸ್ತಾರೆ. ತಂದೆ ವಿಜಯ್ ಕುಮಾರ್, ಬೆಂಗಳೂರು. ಅದು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ 1974 ಜೂನ್ 30ರಂದು ಜನಿಸ್ತಾರೆ. ದಿವಂಗತ IAS ಅಧಿಕಾರಿ ಮುನಿಸ್ವಾಮಿ ಅವರ ಪುತ್ರ ಮಲ್ಲೇಶ್ ಬಾಬು ಅವರು. ಮಲ್ಲೇಶ್ ಬಾಬು ಅವರು MBA ಪದವಿಯನ್ನ ಹೊಂದಿದ್ದಾರೆ. MBA ಪದವೀಧರ ಅವರು. ಕೋಲಾರ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ನಿವಾಸಿ ಮಲ್ಲೇಶ್ ಬಾಬು ಅವರು. ನೋಡಿ, ಅವರು ಕೂಡ ಕೋಲಾರದವರೇ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಬೋವಿ ಸಮುದಾಯಕ್ಕೆ ಸೇರಿದ್ದಾರೆ ಮಲ್ಲೇಶ್ ಅವರು. 2 ಬಾರಿ ಕೋಲಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಇವರ ತಾಯಿ ಗಂಗಮ್ಮ ಮುನಿಸ್ವಾಮಿ, ಅಂದರೆ ತಾಯಿ ತಂದೆ ಅವರು ದಿವಂಗತ IAS ಅಧಿಕಾರಿ ಆಗಿದ್ದರು ಮುನಿಸ್ವಾಮಿ ಅವರ ಪುತ್ರ. ಇನ್ನು ಇವರ ತಾಯಿ ಏನಿದ್ದಾರೆ 2 ಬಾರಿ ಕೋಲಾರ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು ತಾಯಿ ಗಂಗಮ್ಮ ಮುನಿಸ್ವಾಮಿ ಅವರು. 2009ರಲ್ಲಿ ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಸೋಲನ್ನ ಅನುಭವಿಸಿದ್ರು ಗಂಗಮ್ಮ ಮುನಿಸ್ವಾಮಿ ಅವರು. 2009ರಲ್ಲಿ ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧಿಸಿ ಸೋತಿದ್ರು ಮಂಗಮ್ಮ ಮುನಿಸ್ವಾಮಿ ಅವರು. ಕಾಂಗ್ರೆಸ್ನ KH ಮುನಿಯಪ್ಪ ವಿರುದ್ಧ ಸೋತಿದ್ರು ಮಂಗಮ್ಮ ಅವರು. ಹಾಗಾಗಿ ಇವರ ಒಂದು ಹಿನ್ನೆಲೆ ಅಂದರೆ ತಾಯಿಯವರು ಕೂಡ ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ರು, ಚುನಾವಣೆ ಕಂಟೆಸ್ಟ್ ಮಾಡಿದ್ರು, ಸೋಲನ್ನು ಕೂಡ ಅನುಭವಿಸಿದ್ರು. ಆದರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ 2 ಬಾರಿ ಆಯ್ಕೆಯಾಗಿದ್ರು ಮಂಗಮ್ಮ ಮುನಿಸ್ವಾಮಿ ಅವರು. ಇನ್ನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ 2 ಬಾರಿ ಸ್ಪರ್ಧೆ ಮಾಡಿದ್ರು ಇದೇ ಮಲ್ಲೇಶ್ ಬಾಬು ಅವರು. 2 ಬಾರಿ ಸ್ಪರ್ಧೆ ಮಾಡಿದ್ರು, 2 ಬಾರಿ ಕೂಡ ಸೋಲನ್ನ ಅನುಭವಿಸಿದ್ರು ಮಲ್ಲೇಶ್ ಬಾಬು ಅವರು. ಇನ್ನು 2018-2023ರಲ್ಲಿ ಸ್ಪರ್ಧೆ ಮಾಡಿದ್ರು ಮಲ್ಲೇಶ್ ಬಾಬು ಅವರು. ಅಂದರೆ 2023 ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ, 2018ರಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು. ಹಾಲಿ ಕಾಂಗ್ರೆಸ್ನ ಶಾಸಕ SN ನಾರಾಯಣಸ್ವಾಮಿ ಅವರ ವಿರುದ್ಧ ಸೋಲನ್ನು ಅನುಭವಿಸಿದ್ರು. 2024ರ ಲೋಕಸಭೆ ಚುನಾವಣೆಗೆ ಕೋಲಾರದ JDS ಮತ್ತು BJP ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಮಲ್ಲೇಶ್ ಬಾಬು ಅವರು. ಮಲ್ಲೇಶ್ ಬಾಬು ಅವ್ರಿಗೂ ಕೂಡ ಅಳೆದು ತೂಗಿ JDS ಟಿಕೆಟ್ ಅನ್ನ ಕೊಟ್ಟಿದೆ. ಅದು ಮೀಸಲು ಕ್ಷೇತ್ರ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಈ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಹಲವು ವಿಚಾರಗಳು ಕೂಡ ಇರುತ್ತೆ ಇಲ್ಲಿ. ಯಾಕಂತಂದ್ರೆ ಒಂದು ಕಡೆ ಒಳೇಟ್ ಇದ್ದೇ ಇದೆ, ಅದ್ರ ಜೊತೆಗೆ ಮಲ್ಲೇಶ್ ಬಾಬು JDS ನಿಂದ ಏನು ಸ್ಪರ್ಧೆ ಮಾಡಿದ್ದಾರೆ, ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಲ್ಲೇಶ್ ಬಾಬು ಅವರು ಗೆಲ್ಲೋದಕ್ಕೆ ಬೇಕಾದಂತಹ ಒಂದಷ್ಟು ಸುತ್ತಮುತ್ತಲ ವಾತಾವರಣ ಕೂಡ ಅವ್ರಿಗಿದೆ. ಆದರೆ ಜನ ಯಾವ ರೀತಿಯಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. MBA ಪದವೀಧರ ಆಗಿದ್ದಾರೆ. ಲೋಕಸಭೆ ಚುನಾವಣೆಗೆ ಈಗ JDS ಈ ಅಭ್ಯರ್ಥಿಯನ್ನ ಏನು ಫೈನಲೈಸ್ ಮಾಡಿದಾಗ, ಮೊದಲು ಫೈನಲೈಸ್ ಮಾಡಿದ್ರು, ಆಮೇಲೆ ಒಂದಷ್ಟು ಬೇರೆ ಬೇರೆ ವಿಚಾರಗಳಿಗೆ ಚರ್ಚೆ ಆಯಿತು, ಆಮೇಲೆ ಮತ್ತೆ ಮಲ್ಲೇಶ್ ಬಾಬು ಅವ್ರನ್ನೇ ಅಂತಿಮಗೊಳಿಸಲಾಗಿದೆ. ಕೋಲಾರಕ್ಕೆ ಮಲ್ಲೇಶ್ ಬಾಬು ಅಭ್ಯರ್ಥಿ ಆಗಿದ್ದಾರೆ. ಸೊ ಅಂದರೆ BJP ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು, ಆ ಕಡೆ ಗೌತಮ್ ಅವರು, ಯಾರು ಗೆದ್ದು ಬೀಗ್ತಾರೆ ಅನ್ನೋದೇ ಈಗಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ಕೋಲಾರದ ಪ್ರತಿನಿಧಿ. ಮಹೇಶ್ ಅವರೇ ನಮಸ್ಕಾರ. ನೋಡ್ತಾ ಇದ್ದೀವಿ ಒಂದು ಕಡೆ ಕೋಲಾರ ಹೈ ವೋಲ್ಟೇಜ್ ಕದನ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ನಡೆದಂತಹ ಹೈ ಡ್ರಾಮಾ ಮತ್ತು ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಕಣಕ್ಕಿಳಿದಿದ್ದಾರೆ. ಒಂದು ರೀತಿಯಾಗಿ ನೇರವಾದ ಪೈಪೋಟಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮೀಸಲು ಕ್ಷೇತ್ರ ಬೇರೆ. ಇಬ್ಬರು ಅಭ್ಯರ್ಥಿಗಳ ಕುರಿತಾದಂತಹ ಒಲವು ಹೇಗಿದೆ ಅಲ್ಲಿ ಕ್ಷೇತ್ರದಲ್ಲಿ? ಗ್ರೌಂಡ್ ರಿಪೋರ್ಟ್ ಅಂಡ್ ಗ್ರೌಂಡ್ ರಿಯಾಲಿಟಿ ನೋಡೋದಾದ್ರೆ ಮಹೇಶ್. ಮೀಸಲು ಕ್ಷೇತ್ರ ಆಗಿರ್ತಕ್ಕಂಥ ಕೋಲಾರ ಲೋಕಸಭಾ ಚುನಾವಣಾ ಕ್ಷೇತ್ರ ಸದ್ಯ ರಂಗೇರಿದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ನಿಂದ ಗೌತಮ್ ಅವರು ಕಣದಲ್ಲಿರ್ತಕ್ಕಂಥದ್ದು, ಮತ್ತೆ JDS ಮತ್ತೆ BJP ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಕಣದಲ್ಲಿರ್ತಕ್ಕಂಥದ್ದು. ಇನ್ನು ಇಬ್ಬರ ಒಂದು ಅಭ್ಯರ್ಥಿಗಳ ಒಂದು ಪ್ರೊಫೈಲ್ ಅನ್ನ ನೋಡುವಂತದ್ದಾದ್ರೆ, ಕಾಂಗ್ರೆಸ್ ನಿಂದ ಕಣದಲ್ಲಿರ್ತಕ್ಕಂಥ ಗೌತಮ್ ಅವರು ಮೂಲತಃ ಬೆಂಗಳೂರಿನವರು. ಇವರು ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರರಾಗಿರ್ತಕ್ಕಂಥದ್ದು. ಇವರು 1975 ಜನವರಿ 1ರಂದು ಏನು ಬೆಂಗಳೂರಿನಲ್ಲಿ ಇವರು
ಹುಟ್ಟಿರ್ತಕ್ಕಂಥದ್ದು. ನಂತರ ಇವರು RV ಕಾಲೇಜಿನಲ್ಲಿ ತಮ್ಮ ವ್ಯಾಸಂಗವನ್ನ ಮಾಡ್ತಾರೆ. ಏನು ಆ ಒಂದು ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವೀಧರರಾಗಿರ್ತಕ್ಕಂಥದ್ದು. ನಂತರ ಇವರು ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ವರ್ಕ್ಸ್ ಅನ್ನ ಸಹ ನೋಡ್ತಾ ಇರ್ತಾರೆ. ಇದಾದ ನಂತರ ಇವರು ಬೆಂಗಳೂರಿನ ಸೆಂಟ್ರಲ್ ನ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿನೂ ಸಹ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ನಂತರ ಬೆಂಗಳೂರಿನ ಸೆಂಟ್ರಲ್ ನ ಒಂದು ಜಿಲ್ಲಾಧ್ಯಕ್ಷರನ್ನಾಗಿ ಸಹ ಇವರು ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರಿನ ಗಾಂಧಿನಗರದಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಇವರು ಚುನಾವಣೆಯಲ್ಲಿ ಒಂದು ಸ್ಪರ್ಧೆಯನ್ನ ಮಾಡಿ ಸೋತಂತ ವ್ಯಕ್ತಿ ಇವರಾಗಿರ್ತಕ್ಕಂಥದ್ದು. ಒಟ್ಟಾರೆ ಏನು ಕಾಂಗ್ರೆಸ್ನಲ್ಲಿ ಸತತ 20 ವರ್ಷಗಳಿಂದ ಇವರು ಸಕ್ರಿಯ ಕಾರ್ಯಕರ್ತನಾಗಿ ಏನು ಕೆಲಸ ನಿರ್ವಹಿಸಿರ್ತಕ್ಕಂತ ಒಂದು ನೈಪುಣ್ಯತೆ ಇವರಿಗೆ ಇರ್ತಕ್ಕಂಥದ್ದು. ಇವಾಗ ಏನು 2024ರ ಒಂದು ಲೋಕಸಭಾ ಚುನಾವಣೆ ಏನಿದೆಯೋ ಈ ಒಂದು ಚುನಾವಣೆಯಲ್ಲಿ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವರು ಕಣದಲ್ಲಿರ್ತಕ್ಕಂಥದ್ದು. ಇನ್ನು JDS ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನ ನೋಡುವಂತದ್ದಾದ್ರೆ ಇಲ್ಲಿ JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಕಣದಲ್ಲಿರ್ತಕ್ಕಂಥದ್ದು. ಇವರು ಕೋಲಾರ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದವರು. ಮತ್ತೆ ಇವರ ತಂದೆ ದಿವಂಗತ ಮುನ್ಸ್ವಾಮಿ ಅವರು ಇವರು IAS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ಮತ್ತೆ ಇವರ ತಾಯಿ ಮಂಗಮ್ಮ ಮುನ್ಸ್ವಾಮಿ ಅವರು ಇವರು 2009ರಂದು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ KH ಮುನಿಯಪ್ಪ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿ ಸೋತಂತಹವರು. ಇದಾದ ನಂತರ ಇವರು 2 ಬಾರಿ ಕೋಲಾರದ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇದು ಇವರ ತಾಯಿ ಇವರು ಮಂಗಮ್ಮ ಮುನ್ಸ್ವಾಮಿ ಅವರು ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವರು. ಮತ್ತೆ ಇವರು ಮಲ್ಲೇಶ್ ಬಾಬು ಏನಿದ್ರು ಇವರು 2018 ಮಾರ್ಚ್ 2023ರಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರ್ತಕ್ಕಂಥದ್ದು. ಇಲ್ಲಿ ಏನು ಹಾಲಿ ಶಾಸಕರಾಗಿರ್ತಕ್ಕಂಥ SN ನಾರಾಯಣಸ್ವಾಮಿ ವಿರುದ್ಧ 2 ಬಾರಿ ಸೋತಂತ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಈ ಬಾರಿ ಏನು ಮೈತ್ರಿ ಅಭ್ಯರ್ಥಿಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಇವರು ಕಣದಲ್ಲಿ ಇರ್ತಕ್ಕಂಥದ್ದು. ಇವರಿಗೆ ಎಲ್ಲೋ ಒಂದು ಅಂದ್ರೆ 2 ಬಾರಿ ಸೋತಿರ್ತಕ್ಕಂತ ಮಲ್ಲೇಶ್ ಬಾಬು ಅವರಿಗೆ ಎಲ್ಲೋ ಒಂದ್ ಕಡೆ ಸಿಂಪತಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇವರು ಪದವೀಧರರು ಸಹ ಆಗಿರ್ತಕ್ಕಂಥದ್ದು. ಶಿಲ್ಪ ನೇರ ಪೈಪೋಟಿ ಇದೆ. ಒಂದಷ್ಟು ಒಳೇಟಿ ಏನಾದ್ರೂ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆಯಾ? ಯಾಕಂತಂದ್ರೆ ಈ ಕಡೆ ಗೌತಮ್ ಅವರ ವಿಚಾರಕ್ಕೆ ಬರೋದಾದ್ರೆ ಸೊ ಇಲ್ಲಿ ಅಳೆದು ತೂಗಿ ಏನಾದ್ರೂ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಬಟ್ 2 ಬಣದ ಪೈಪೋಟಿ ಬಹಳ ದೊಡ್ಡದಾಗಿತ್ತು. ಮಿನಿಸ್ಟರ್ಗಳು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಲೆವೆಲ್ಗೆ ಬಂದಿದ್ರು. ಒಳೇಟು ಈ ಅಭ್ಯರ್ಥಿಗೆ ಏನಾದ್ರೂ ಸಮಸ್ಯೆ ಆಗೋ ಚಾನ್ಸಸ್ ಇದೆಯಾ? ಹೆಂಗೆ ಮಹೇಶ್? ಖಂಡಿತ. ಏನು ಅಂತಂದ್ರೆ ಕೋಲಾರ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರ ಏನಿತ್ತು ಇದು ಹೈಕಮಾಂಡ್ಗೆ ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿತ್ತು. ಯಾಕೆಂತಂದ್ರೆ ಇಲ್ಲಿ 2 ಬಣಗಳಿರೋದ್ರಿಂದಾಗಿ ಒಂದು KH ಮುನಿಯಪ್ಪ ಬಣ, ಮತ್ತೊಂದು ರಮೇಶ್ ಕುಮಾರ್ ಬಣ ಇರ್ತಕ್ಕಂಥದ್ದು. ಇಲ್ಲಿ KH ಮುನಿಯಪ್ಪ ತನ್ನ ಅಳಿಯ ಚಿಕ್ಕಪೇದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅನ್ನೋಂತ ಪ್ರಯತ್ನವನ್ನ ಮಾಡಿದ್ರು. ಈ ಕಡೆ ರಮೇಶ್ ಕುಮಾರ್ ಬಣದವರು ಏನು ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು, ಅದರ ಜೊತೆಗೆ KH ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನೋಂತ ಮನವಿಯನ್ನ ಹೈಕಮಾಂಡ್ ಬಳಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಹೈಕಮಾಂಡ್ಗೆ ಸದ್ಯ ಅದು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸದ್ಯ ಕಗ್ಗಂಟಾಗಿ ಉಳಿದಿರ್ತಕ್ಕಂಥದ್ದು. ಇಬ್ಬರ ಮಧ್ಯೆ 3ನೇ ವ್ಯಕ್ತಿಯಾಗಿ ಸದ್ಯ ಗೌತಮ್ ಅವರು ಕಣದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಪರಮೇಶ್ವರ್ ಏನಿದಾರೆ ಇವರಿಗೆ ಇವರ ತಂದೆ ಮತ್ತೆ ಗೌತಮ್ ಇಬ್ರು ಸಹ ಪರಮಾಪ್ತರು ಅನ್ನೋ ಕಾರಣದಕ್ಕೆ ಏನು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು. ಸದ್ಯ ಇಲ್ಲಿ 2 ಬಣ ಇರ್ತಕ್ಕಂಥದ್ದು. ಈ ಕಡೆ KH ಮುನಿಯಪ್ಪ ಅವರ ಕುಟುಂಬಕ್ಕೆ ಅಂದ್ರೆ KH ಮುನಿಯಪ್ಪ ಅವರು ಸೂಚಿಸಿದಂತ ಅವರ ಚಿಕ್ಕಪೇದಣ್ಣ ಅವರಿಗೆ ಟಿಕೆಟ್ ಕೈ ತಪ್ಪಿರ್ತಕ್ಕಂಥದ್ದು. ಈ ಹಿನ್ನೆಲೆಯಿಂದಾಗಿ ಇಲ್ಲಿ ರಮೇಶ್ ಕುಮಾರ್ ಅವರ ಬಣ ಮೇಲುಗೈ ಸಾಧಿಸಿದೆ ಅಂತಾನೆ ಹೇಳ್ಬೋದು ಒಂದು ರೀತಿಯಾಗಿ. ಈ ನಿಟ್ಟಿನಲ್ಲಿ KH ಮುನಿಯಪ್ಪ ಅವರ ಅನುಯಾಯಿಗಳೇನಿದ್ರು ಅಂದ್ರೆ KH ಮುನಿಯಪ್ಪ ಅವರು ಇವ್ರುಗಳ ಬೆಂಬಲಿಗರೇನಿದ್ರು ಅವರು ಕೆಲಸ ಮಾಡ್ತಾರ ಅನ್ನೋಂಥದ್ದು ಪ್ರಶ್ನೆ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಒಳ ಏಟು ಎಲ್ಲಾದ್ರೂ ಬೀಳ್ಬೋದಾ ಅನ್ನೋಂತ ಏನು ಆತಂಕ ಇರ್ತಕ್ಕಂಥದ್ದು. ಆದ್ರೆ ಒಂದ್ ಕಡೆ KH ಮುನಿಯಪ್ಪ ಅವರು ಹೇಳ್ತಾರೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತಕ್ಕಂಥದ್ದು, ಆದ್ರೆ ಪಕ್ಷಕ್ಕೆ ಎಂದು ದ್ರೋಹ ಮಾಡೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ. ಆದ್ರೆ ನೆನ್ನೆನೂ ಸಹ ಒಂದು KPCC ಇಂದ ಏನು SC ಘಟಕದ ಒಂದು ಮೀಟಿಂಗು ಸಹ ಏನು ಸಭೆಯನ್ನು ಸಹ ಕೋಲಾರದಲ್ಲಿ ನಡೀತದೆ. ಇಲ್ಲಿ KH ಮುನಿಯಪ್ಪ ಬೆಂಬಲಿಗರು ಅಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಅಂದ್ರೆ ಗೌತಮ್ ಅವರು ಇದುವರೆಗೂ ಸಹ ಕೋಲಾರಕ್ಕೆ ಬಂದ ನಂತರ ಇದುವರೆಗೂ ಸಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಮತ್ತೆ KH ಮುನಿಯಪ್ಪ ಬೆಂಬಲಿಗರನ್ನಾಗಿರ್ಬೋದು ಇದುವರೆಗೂ ಮಾತನಾಡಿಸುವಂತ ಒಂದು ಗೋಜಿಗೆ ಹೋಗಿಲ್ಲ. ಆದ್ರೆ ಅವರು ಒಂದು ಬಣದ ಪರವಾಗಿ ಅಂದ್ರೆ ಒಂದು ಬಣದ ಜೊತೆ ಅವರು ಪ್ರಚಾರವನ್ನ ಮಾಡ್ತಿದ್ದಾರೆ ಅನ್ನೋಂತ ಮಾತನ್ನ ಏನು ನಿನ್ನೆ KPCC ಇಂದ ಬಂದಿರತಕ್ಕಂತ ಲೀಡರ್ಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಬಣ ರಾಜಕೀಯಕ್ಕೆ ಗೌತಮ್ ಅವರಿಗೆ ಎಲ್ಲ ಒಂದ್ ಕಡೆ ಮುಳುವಾಗುತ್ತಾ ಅನ್ನೋಂಥದ್ದನ್ನು ಸಹ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ
ಶಿಲ್ಪ. ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಎಚ್.ಡಿ. ಕುಮಾರಸ್ವಾಮಿ ಅವರು ಕೋಲಾರದ ಟಿಕೆಟ್ ಅನ್ನ ಪಡೆಯೋದಕ್ಕೆ ಹರಸಾಹಸವನ್ನೇ ಮಾಡಿದ್ರು. ಆದ್ರೆ ಇದ್ದ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಕೂಡ ಅಷ್ಟೇ ಪ್ರಬಲ ಪೈಪೋಟಿ ಕೊಡ್ತು. ಇನ್ನು ಎಸ್ ಮುನಿಸ್ವಾಮಿ ಅವರು ಏನಿದ್ದಾರೆ, ಸೊ ಅವರ ಮೇಲಿನ ಒಂದಷ್ಟು ಅಸಮಾಧಾನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದು ಅಲ್ಲಿನ ಒಂದು ಸ್ಥಳೀಯವಾಗಿ ಮಲ್ಲೇಶ್ ಬಾಬು ಅವರ ಮೇಲೆ ಪ್ರಭಾವ ಬೀರಬಹುದಾ ಅಥವಾ ಹೇಗೆ? ಬಿಜೆಪಿಯ ಕಾರ್ಯಕರ್ತರಾದಿಯಾಗಿ ಸಂಪೂರ್ಣವಾಗಿ ಇವರಿಗೆ ಬೆಂಬಲ ಇದೆಯಾ ಈ ನಿಟ್ಟಿನಲ್ಲಿ ನೋಡೋದಾದ್ರೆ? ಏನು ಅಂತಂದ್ರೆ ಇಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುಗರು ಸಹ ಎಲ್ಲೋ ಒಳಯೇಟಿನ ಭೀತಿನೂ ಸಹ ಇರ್ತಕ್ಕಂಥದ್ದು. ಇಲ್ಲಿ ಹಾಲಿ ಸಂಸದರಾಗಿ ಇದ್ದಂತಹ ಬಿಜೆಪಿಯಿಂದ ಹಾಲಿ ಸಂಸದರಾಗಿ ಮುನ್ಸ್ವಾಮಿ ಅವರು ಇದ್ದಿರ್ತಕ್ಕಂಥದ್ದು, ಅವರಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿರ್ತಕ್ಕಂಥದ್ದು. ಮತ್ತೆ JDS ನಲ್ಲಿ ಏನು ನಾರಾಯಣ ಸ್ವಾಮಿ, ನಿಸರ್ಗ ನಾರಾಯಣ ಸ್ವಾಮಿ ದೇವನಹಳ್ಳಿಯಿಂದ ಮಾಜಿ ಶಾಸಕರಾಗಿರ್ತಕ್ಕಂಥ ನಿಸರ್ಗ ನಾರಾಯಣ ಸ್ವಾಮಿ ಅವರು ಸಹ ರೇಸ್ ನಲ್ಲಿದ್ರು. ಮತ್ತೆ ಮುಳುಬಾಗಿಲು ಶಾಸಕರಾಗಿರ್ತಕ್ಕಂಥ ಹಾಲಿ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಸಹ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಕೊನೆ ಗಳಿಯಲ್ಲಿ JDS ನಿಂದ ಮಲ್ಲೇಶ್ ಬಾಬು ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡುವಂತದ್ದಾದ್ರೆ ಇಲ್ಲಿ ಏನು ಸಂಸದ ಎಸ್ ಮುನ್ಸ್ವಾಮಿ ಅವರು ಮತ್ತೆ ಬಿಜೆಪಿಯ ಮಾಜಿ ಶಾಸಕರು ಏನಿದಾರೋ ಈ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಮತ್ತೆ JDS ನಲ್ಲೂ ಸಹ ತಮಗೆ ಲೀಡರ್ಶಿಪ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಒಂದು ಅಸಮಾಧಾನ ಎಲ್ಲೋ ಒಂದ್ ಕಡೆ ಇದೆ. ಹಂಗಾಗಿ ಕಾಂಗ್ರೆಸ್ ಮತ್ತೆ ಮೈತ್ರಿ ಪಕ್ಷಗಳೇನಿದೆ ಎರಡರಲ್ಲೂ ಸಹ ಒಂದು ರೀತಿಯ ಅಸಮಾಧಾನ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎರಡೂ ಪಕ್ಷಗಳ ನಡುವೆ ನೇರ ಹಣಾಹಣಿ ಶುರುವಾಗಿರ್ತಕ್ಕಂಥದ್ದು. ಅಲ್ಲಿನ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರ ಪ್ರಭು ಎರಡೂ ಪಕ್ಷಗಳಲ್ಲಿ ಯಾವ ಅಭ್ಯರ್ಥಿಯ ಕೈ ಹಿಡಿತಾರೆ ಅನ್ನೋದನ್ನ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಓಕೆ, ಧನ್ಯವಾದ ಮಹೇಶ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇಬ್ಬರು ಅಭ್ಯರ್ಥಿಗಳು ಏನು ಕಣದಲ್ಲಿದ್ದಾರೆ, ಒಂದ್ ಕಡೆ ಗೌತಮ್ ಅವರು ಆಗಿರ್ಬೋದು, ಮತ್ತೊಂದ್ ಕಡೆ ಮಲ್ಲೇಶ್ ಬಾಬು ಅವರು ನೇರವಾದಂತಹ ಒಂದು ಪೈಪೋಟಿಯನ್ನಂತೂ ಕೊಡ್ತಾ ಇದ್ದಾರೆ. ಸೊ ಕ್ಷೇತ್ರದ ಜನತೆ ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ವೀಕ್ಷಕರೇ, ಚಿನ್ನದ ನಾಡು ಕೋಲಾರದ ಅಭ್ಯರ್ಥಿಗಳು ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ, ಮತ್ತೊಂದ್ ಕಡೆ ಮೈತ್ರಿ ಅಭ್ಯರ್ಥಿ, ಇಬ್ಬರ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ಒಂದ್ ರೀತಿಯಾಗಿ ಮಹಿಳಾ ಮತದಾರರು, ಯಾಕಂತಂದ್ರೆ ಕೋಲಾರದಲ್ಲಿ ಮಹಿಳಾ ಮತದಾರರ ನಿರ್ಣಾಯಕ ಅನ್ನುವಂತಹ ಅಂಶಗಳನ್ನ ನಾವು ನೋಡ್ಬೇಕಾಗತ್ತೆ. ಸೊ ಈ ವಿಚಾರಗಳು ಯಾವೆಲ್ಲ ಗಮನ ಹರಿಸ್ತಾರೆ, ಇಬ್ಬರು ಅಭ್ಯರ್ಥಿಗಳು ಮತದಾರರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಅದನ್ನ ಆಬ್ವಿಯಸ್ಲಿ ತೀರ್ಮಾನ ಮಾಡಬೇಕಾಗಿರೋರು ನೀವೇನೆ. ಇಷ್ಟೇ ಅಲ್ಲ, ಇವಾಗ ನೀವು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನ ಇಟ್ಟಿದ್ದೀವಿ. ಇದೇ ಕೋಲಾರ ಲೋಕಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆ 11 ಗಂಟೆಗೆ ಜನಮತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅಲ್ಲಿ ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ಖುದ್ದು ಹೇಳಬಹುದು, ಕಾರಣವನ್ನ ಯಾವ ಕಾರಣಕ್ಕೆ ನಿಮ್ಮ ಬೆಂಬಲ ಅನ್ನೋದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.